ಅದರಿಂದ ಈ ಬಿಡದಿ ವಿಚಾರವಾಗಿ ನಾನು ನಮ್ಮ ಅಧ್ಯಕ್ಷರ ಜೊತೆ ನಿನ್ನೆ ದೆಹಲಿಯಲ್ಲಿ ಕೂತು ಚರ್ಚೆ ಮಾಡಿದ್ದೀರಿ. ನಾವು ಇನ್ನೊಂದು 2ನೇ ಹಂತದ ಒಂದು ಹೋರಾಟವನ್ನು ನಾವು ಶುರು ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ 3 ಬಾರಿ ಹೋಗಿದ್ದೀನಿ, ಯಾರು ಅಷ್ಟು ಬಾರಿ ಹೋಗೇ ಇಲ್ಲ, ನಾನೇ ಹೈಯೆಸ್ಟ್ 3 ಬಾರಿ ಹೋಗಿರೋದು. 3 ಬಾರಿ ನಾನು ಹೋಗಿದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ. 2ನೇ ಹಂತದ ನಮ್ಮ ಹೋರಾಟ ನಾವು ಶುರು ಮಾಡ್ತಾ ಇದ್ದೀರಿ. ಬಿಡದಿಯಲ್ಲಿರ್ಬೋದು ಮತ್ತು ಬೆಂಗಳೂರು ಎರಡೂ ಕಡೆ ಹೋರಾಟ ನಾವು ಮಾಡ್ತೀವಿ. ಬಿಡದಿಯಲ್ಲೂ ಹೋರಾಟ ಮಾಡ್ತೀರಿ, ಬೆಂಗಳೂರಲ್ಲೂ ಹೋರಾಟ ಮಾಡ್ತೀರಿ. ಇದು ರಾಜ್ಯದ ರೈತರ ಪ್ರಶ್ನೆ. ಇದು ಬಿಡದಿ ರೈತರ ಪ್ರಶ್ನೆ ಅಲ್ಲ, ಇದು ಇಡೀ ರಾಜ್ಯದ ರೈತರ ಪ್ರಶ್ನೆ. ಶುರು ಮಾಡ್ತೀರಿ, ಮಾತಾಡಿದಿರಿ, ಯಾವಾಗ ಮಾಡಬೇಕು ಡೇಟು ಎಲ್ಲ ಅನೌನ್ಸ್ ಮಾಡ್ತೀರಿ. ನಾನು ಹೇಳ್ದಲ್ಲ 2 ಕಡೆ, ಬಿಡದಿಯಲ್ಲಿ ಒಂದು, ಬೆಂಗಳೂರಲ್ಲಿ ಒಂದು, ಯಾವ ರೀತಿ ಹೋರಾಟ ಅನ್ನೋದು ಮುಂದೆ ನಾವು ಒಬ್ಬೊಬ್ಬರು ಮಾತಾಡಿ. ಯಾರು ಯಾರು ಯಾವುದು ಇಲ್ಲ ನಮ್ಮಲ್ಲಿ ಆ ಥರದ್ದು. ಈಗ ತೀರ್ಮಾನ ಮಾಡ್ತೀರಿ. ಒಂದು ರೌಂಡ್ ಚರ್ಚೆ ಆಗಿದೆ ಏನು ಮಾಡಬೇಕು ಅನ್ನೋದು. ಬೆಂಗಳೂರಲ್ಲಿ ಹೆಂಗೆ ಹೋರಾಟ ಮಾಡಬೇಕು, ಒಂದು ದಿನ ಪೂರ್ತಿ ಹೋರಾಟ, ಸಾಂಕೇತಿಕ ಬಿಟ್ಟು ಒಂದು ದಿನ ಪೂರ್ತಿ ಹೋರಾಟ ಮಾಡಬೇಕಾ ಅನ್ನೋದು ಚರ್ಚೆ ಮಾಡ್ತಾ ಇದೆ. ಮತ್ತು ಬಿಡದಿಯಲ್ಲಿ ಏನು ಹೋರಾಟ ಮಾಡಬೇಕು ಇದನ್ನು ಚರ್ಚೆ ಮಾಡ್ತಾ ಇದೆ. ಅದನ್ನು ತೀರ್ಮಾನ ಮಾಡ್ತೀರಾ ಆಮೇಲೆ. ಏನು ಡಿಲೇ, ಇದು ನಿರಂತರ ನಡೀತಾನೆ ಇರ್ತದೆ. ಏನು ಪ್ರಾಜೆಕ್ಟೇ ಏನೇನು ಶುರುವಾಗಿಲ್ಲ. ಅದು ಅವರು ಯಾರ್ಯಾರು ಬೆಂಗಳೂರು ಗಿರಾಕಿಗಳಿದ್ದಾರೆ ಅವ್ರು ಕೊಡ್ತಾ ಇದ್ದಾರೆ ಅಷ್ಟೇ. ಕೊಡಲೇಬೇಕು. ನಾವು ಹೇಳಿದ್ದೀರಲ್ಲ, ಈ ನೀವು ಅಕ್ವಿಜೇಷನ್ ಮಾಡ್ತೀರಪ್ಪ, ಕೆಲಸ ಯಾವಾಗ ಶುರು ಮಾಡ್ತೀರಾ? ಈಗ ಕೆಂಪೇಗೌಡಲ್ಲೇ ಶುರು ಮಾಡಿ 15 ವರ್ಷ ಆಯಿತು. ಶಿವರಾಮ ಕಾರಂತ್ ಶುರು ಮಾಡಿ 10 ವರ್ಷ ಆಯಿತು. ಇನ್ನು ಸೈಟೇ ಹಂಚಿಲ್ಲಲ್ಲ ನೀವು. ಇನ್ನು ಅಂದರೆ ರೋಡ್ಗಳೇ ಕಂಪ್ಲೀಟ್ ಆಗಿಲ್ಲಲ್ಲ. ಇದು ಹಂಗೆ. ಇನ್ನೊಂದೂವರೆ ವರ್ಷದಲ್ಲಿ ಏನು ಮಾಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ. ನಮ್ಮ ಸರ್ಕಾರ ಬಂದಮೇಲೆ ರದ್ದು ಅಂತ ಹೇಳ್ಬಿಟ್ಟಿದ್ದೀರಲ್ಲ ನಾವು. ಮುಗ್ದೋಯ್ತು ಅಲ್ಲಿಗೆ, ಚಾಪ್ಟ್ರೇ ಇಲ್ಲ. ಪ್ರತಿಷ್ಠೆ ಅವರ ಸರ್ಕಾರ ಇದ್ದಾಗ ಮಾತ್ರ. ನೆಕ್ಸ್ಟ್ ಸರ್ಕಾರ ಬಂದಾಗ ಇವ್ರಿಗೇನೈತೆ ಪ್ರತಿಷ್ಠೆ? ಬೇರೆ ರೀತಿಯಲ್ಲೂ ಕೂಡ ಡೈವರ್ಟ್ ಮಾಡ್ತೀರಾ ಅಂದರೆ ಈ ಬಿಡದಿ ಏನಾದರೂ ಭಾಳ ವಿರೋಧ ಆದರೆ ದೇವನಹಳ್ಳಿ ಹತ್ರ 2800 ಎಕರೆ ತೆಗೆದುಕೊಂಡು ಅಲ್ಲಿ ಮಾಡಬೇಕು ಅನ್ನೋಂಥ 2ನೇ ಪ್ರಪೋಸಲ್ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ರೀತಿ ಸುಳ್ಳು ಬಿಟ್ಕೊಟ್ಟಿದ್ದಾರೆ. KPCC ಅಧ್ಯಕ್ಷ ಹರಿಪ್ರಸಾದ್ ಅವರು ಕೂಡ ಈ ಬಗ್ಗೆ ಹೇಳಿದ್ದಾರೆ. ಬರಲಿ, ಅಲ್ಲಿ ಅಲ್ಲಿನ ರೈತರು ಏನು ಬೀದಿಗಿಳಿತಾರೆ. ಈಗಾಗಲೇ ಮಾಡಿ ಓಡಿಸಿದಾರಲ್ಲ, ಇಂದ ದೇವನಹಳ್ಳಿಯಲ್ಲಿ ಓಡಿಸಿದಾರಲ್ಲ, KDB ಮಾಡಿ ಓಡಿಸಿದಾರಲ್ಲ, ಅಲ್ಲಿ ಇನ್ನೂ ಸ್ಟ್ರಾಂಗ್ ಇದ್ದಾರೆ ಅವರು. ದೇವನಹಳ್ಳಿಯವರು ಇನ್ನೂ ಸ್ಟ್ರಾಂಗ್ ಇದ್ದಾರೆ. ರೈತರು ಹೋರಾಟ ಮಾಡ್ತಾರೆ. ಈಗಾಗಲೇ ಆನೆಕಲ್ಲಲ್ಲಿ ಅಕ್ವೈರ್ ಮಾಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಬಿರಿ ಅಕ್ವೈರ್. ಆನೆಕಲ್ಲಲ್ಲೂ 4000 ಎಕರೆ 9000 ಎಕರೆ ಮಾಡ್ತಾ ಇದ್ದೀರಲ್ಲ. ಆನೆಕಲ್ಲಲ್ಲೂ ಮಾಡ್ತೀರಿ ಅಂತೆ, ಬಿಡದಿಯಲ್ಲೂ ಮಾಡ್ತೀರಾ, ದೇವನಹಳ್ಳಿಯಲ್ಲೂ ಮಾಡ್ತೀರಿ ಅನ್ನೋ ಪ್ರಪೋಸಲ್ ಇಟ್ಕೊಂಡಿದ್ದೀರಾ. ಬೆಂಗಳೂರು ಸುತ್ತು ಅದೊಂದು 10,000 ಎಕರೆ. ಯಾರು ಕೊಡ್ತೀರಾ ಸೈಟು? ಅಪ್ರಾಕ್ಸಿಮೇಟ್ಲಿ ಎಲ್ಲ ಅಂತ ಹೇಳಿದ್ರೆ 40,000 ಎಕರೆ ಮಾಡ್ತೀರಾ. ಹಂಗಾರೆ 40,000 ಎಕರೆ ಬೆಳೆ ಹಾಳಾದಂಗೆ ಎಲ್ಲ ರಾಜ್ಯದ ಆದಾಯ ಕುಸಿತ ಆಗ್ತೈತಲ್ಲ, ರಾಜ್ಯದ ಆಹಾರದ ಕೊರತೆ ನಿರ್ಮಾಣ ಆಗ್ತೈತಲ್ಲ. ಇದಕ್ಕೆ ಯಾರು ಕಾರಣ? ವೃಕ್ಷ ನಡಿ ದೊಡ್ಡ ಪೋಸ್ಟ್ರು, ಎಲ್ಲ ಪತ್ರಿಕೆಗೂ ಅಡ್ವರ್ಟೈಸ್ಮೆಂಟು. ವೃಕ್ಷ ನಡಿ ಅಂತ 15 ಲಕ್ಷ. 15 ಕೋಟಿ ಅಲ್ಲ ಅದು. ಈಗ ಇಲ್ಲೇ ಬಿಡದಿ ಪ್ರಾಜೆಕ್ಟಲ್ಲೇ ತೆಂಗಿನ ಮರನೇ 12 ಲಕ್ಷ ಐತೆ. ಬರೀ ತೆಂಗಿನ ಮರ 12 ಲಕ್ಷ. ಅಡಿಕೆ ಮರ, ತೆಂಗಿನ ಮರ, ಮಾವಿನ ಮರ ಎಲ್ಲ ಸೇರಿಸ್ತಾರೆ 30 ಲಕ್ಷ ಹೋಗ್ತೈತೆ. ಅಲ್ಲಿ 30 ಲಕ್ಷ ಕಡಿ, ಇಲ್ಲಿ 15 ಲಕ್ಷ ನೆಡಿ. ತೆಂಗಿನ ಮರದ ಲೆವೆಲ್ಗೆ ಬರಬೇಕಾದ್ರೆ ಇನ್ನೆಷ್ಟು ವರ್ಷ ಬೇಕು? 15-20 ವರ್ಷ ಬೇಕು ತೆಂಗಿನ ಮರ ಅಲ್ಲಿ ಬೆಳಿಬೇಕಾದ್ರೆ, ಮಾವಿನ ಮರ ಬೆಳಿಬೇಕಾದ್ರೆ, ಅಡಿಕೆ ಮರ. ಅಲ್ಲಿವರೆಗೂ ಪರಿಸರ ಏನಾಗಬೇಕು? ಒಂದು ಕಡೆ ಕಡಿ, ಇನ್ನೊಂದು ಕಡೆ ನೆಡು. ಅದೇ ಹಳೆ ಬಿಲ್ಲು, ಅದೇನು ಹೇಳ್ತಾರಲ್ಲ ಬಿಲ್ಲು, ಹೊಸ ಬಿಲ್ಲು. ಹಳೆ ಕಾಮಗಾರಿ ಹೊಸ ಬಿಲ್, ಹಂಗೆ ಒಳ್ಳೆ ಸ್ಕೀಮ್ ಇದು. ಕಾಂಗ್ರೆಸ್ಸಿನ ಒಳ್ಳೆ ಸ್ಕೀಮ್ ಇದು. ಈಗ ಕೇಳ್ರಪ್ಪ, ಏನು ಅದೇ ಇದ್ದಿದ್ದು
ಬಿಡ್ದಿದ್ದು ಇವಾಗ ಮೋಸ್ಟ್ಲಿ ಈ ವಾರದಲ್ಲಿ ಅನೌನ್ಸ್ ಮಾಡ್ತೀವಿ. ಸರ್ ದೆಹಲಿ ವಿಚಾರ ಹೈಕಮಾಂಡ್ ಭೇಟಿಯಾಗಿದ್ವಿ, ಅದು ಕೂಡ ಮಾತಾಡಿದ್ವಿ. ಆದರೆ ಈಗ ರಾಜ್ಯ ನಾಯಕರನ್ನು ಕೂಡ ಹೊಣೆ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಬದಲಾಗ್ಬೋದು, ವಿಪಕ್ಷ ನಾಯಕರು ಬದಲಾಗ್ಬೋದು ಅಂತ ನೇರವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸತ್ಯನ ಹೇಗೆ? ಅದು ನಿಮ್ಮ ಭ್ರಮೆ ಅಷ್ಟೇ. ಭ್ರಮೆಗೆಲ್ಲ ನಾನು ಉತ್ತರ ಕೊಡಲ್ಲ. ದೆಹಲಿಯಲ್ಲಿ ನಾವು ಹೋಗಿ ಭೇಟಿ ಮಾಡಿ ಅವ್ರಿಗೆ ವಿಸ್ತೃತವಾಗಿ ನಮಗಿಂತ ಅವರು ಜಾಸ್ತಿ ಮಾಹಿತಿಗಳನ್ನು ತರಿಸ್ಕೊಂಡಿದ್ದಾರೆ. ಅವರು ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಈ ವಿಚಾರದ ಬಗ್ಗೆ ನಾವೇ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಿ, ಐಡೆಂಟಿಫೈ ಮಾಡ್ತೀರಿ ಮತ್ತು ಕ್ರಮ ತೆಗೆದುಕೊಳ್ಬೇಕಾಗಿರೋದು ನಾವೇ. ಕೇಂದ್ರದ ನಾಯಕತ್ವ ಕ್ರಮ ತೆಗೆದುಕೊಳ್ಳಿ, MLA ಇರೋದ್ರಿಂದ. ಅದರಿಂದ ನಾವು ಯಾವ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ. ಈ ಥರ ಮಾಡಿದಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಯಾವ ಸಮಯ ಏನು ಅನ್ನೋದನ್ನು ನಿಗದಿ ಮಾಡಿಲ್ಲ. ಯಾರ ಹೆಸರು ಹೇಳಿ ನಾವು ಹೇಳಿ. ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಗೊತ್ತಾಗ್ತಿದೆ. ಕೊಡಲಿ ಅವರು. CT ರವಿ ಅವರು ನನ್ನ ಹತ್ರನೂ ಮಾತಾಡಿದ್ದಾರೆ, ಕೊಡ್ತಾರೆ, ಕೊಡಲಿ. ಗೊತ್ತಿಲ್ಲ, ನಾನು ಕೇಳಿದೆ ಸಾಂಗ್ ಹೆಸರು ಹೇಳಿ ಅಂತ, ಹೆಸರು ಗೊತ್ತಿಲ್ಲ ಅಂದರು. ಅದರಿಂದ ಏನು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ದರೆ ನಾವು ರಿಯಾಕ್ಟ್ ಮಾಡೋದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಾನೇ ಅವ್ರು ನಮ್ಮ ಕೇಂದ್ರದ ನಾಯಕರು, ಅವ್ರು ಏನು ಹೇಳಿದಾರೋ ಅದು ಕರೆಕ್ಟ್ ಇರ್ತದೆ. ಈಗ ಧರ್ಮಸ್ಥಳ ಹೋಗೋದು ಇಲ್ಲ, ಕ್ಯಾನ್ಸಲ್. ಮೊನ್ನೆನೇ ಡೆಲ್ಲಿಯಲ್ಲಿ 3 ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ 3 ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಧರ್ಮಸ್ಥಳ ವಿಚಾರ ಇಲ್ಲ. ಏನೇ ಇದ್ರೂ ಕೂಡ ಪಾರ್ಟಿ ಈಗ S.T. ಸೋಮಶೇಖರ್ ಅವ್ರ ಬಗ್ಗೆ ಏನು ಕ್ರಮ, ಅವರು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದಾಗ ಏನು ಕ್ರಮ ಹಂಗೆ ಆಯಿತು, ಅದೇ ಥರ ಇದನ್ನು ಕ್ರಮ ಹಾಗೆ ಆಗುತ್ತೆ. ಅದಕ್ಕೇನು ಹೊಸ ಆಯಾಮ ಏನಿಲ್ಲ. ರಾಜ್ಯಾಧ್ಯಕ್ಷರು ಹೋಗ್ತಾ ಇದಾರಲ್ಲ ಸರ್, ಏನಕ್ಕೆ ಅಂತ ಗೊತ್ತಿಲ್ಲ ನಾನು. ಅವ್ರು ಹೇಳಿ ಡೇಟ್ಗೆ ಹೋಗ್ತಾ ಇದ್ದಾರೆ. ಶಾಸಕಾಂಗ ಸಭೆ ನಾಳೆನೇ ಆಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ಬಟ್ ಅವ್ರು ನಾಳೆ ಹೋಗ್ತಾ ಇದ್ದಾರೆ. ಇಲ್ಲ, ಅದೇ ಆ ಥರದ್ದು ಯಾವುದಿಲ್ಲ. ಅವ್ರು ವೈಯಕ್ತಿಕ ಅದು. ಧನ್ಯವಾದಗಳು. ಸರ್, ಇವತ್ತು ಕೊಪ್ಪಳದಲ್ಲಿ ಗೇಟ್ ಇದು ಮಾಡ್ತಾ ಇದ್ದಾರೆ. ಮೂರು ರಾಜ್ಯದ CMಗಳು ಬರ್ತಿದ್ದಾರೆ. ನಾನು ಕೂಡ 3 ಬಾರಿ ಅಲ್ಲಿ ಹೋಗಿದ್ದೆ. ಗೇಟ್ ಹಾಕಿ ಅಂತೇಳಿ ಡಿಲೇ ಮಾಡಿದ್ರು. ಹಣ ಬಿಡುಗಡೆ ಮಾಡಿರಲಿಲ್ಲ ಕಾಂಟ್ರಾಕ್ಟ್ರಿಗೆ. ನಾನು 2 ಸರಿ ಅಲ್ಲಿ ಹೋಗಿ ಗಲಾಟೆ ಮಾಡಿದೆ. ಸೊ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಣ ಬಿಡುಗಡೆ ನಾನು ಡಿಮ್ಯಾಂಡ್ ಮಾಡಿದವನು ನಾನು, ಆರ್ ಅಶೋಕ. 3 ಬಾರಿ ಹೋಗಿದ್ದೆ. ಡಿಮ್ಯಾಂಡ್ ಮಾಡಿದವನು ನಾನು, ಹಣ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರು. ಡಿಮ್ಯಾಂಡ್ ಮಾಡಿದವ್ರನ್ನೂ ಕರೆದಿಲ್ಲ, ಹಣ ಬಿಡುಗಡೆ ಮಾಡೋರು ಸಿದ್ದರಾಮಯ್ಯನವ್ರನ್ನೂ ಕರೆದಿಲ್ಲ. ಅರ್ಥ ಮಾಡಿಕೊಳ್ಳಿ. ಈಗಲಿಂದನೇ ಸಿದ್ದರಾಮಯ್ಯನವ್ರಿಗೆ ಕೊಡೋಕ್ಕೆ ಏನೇನು ಬೇಕೋ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. DK ಶಿವಕುಮಾರ್ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ಕರ್ಟಸಿಗಾದರೂ ಸಿದ್ದರಾಮಯ್ಯನವ್ರನ್ನ ಕರೆದಿಲ್ಲ. ಹಣ ಬಿಡುಗಡೆ ಮಾಡಿ ಆ ಗೇಟ್ ಟೆಂಡರ್ ಇರ್ಬೋದು, ಎವ್ರಿಥಿಂಗ್ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕರೆಯೋದು. ಸೌಜನ್ಯಕ್ಕಾದರೂ ಕರೆಯುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅವರು ಮಾಜಿ ಮುಖ್ಯಮಂತ್ರಿ ಮತ್ತು MLA ಇರೋದ್ರಿಂದ ಏನು ಪ್ರೋಟೋಕಾಲ್ ಸಮಸ್ಯೆ ಬರ್ತಾ ಇರಲಿಲ್ಲ. ಆದರೆ ಕರೀದೇ ಮಾಡ್ತಾ ಇರೋದು, ಅದು ಯಾವುದೇ ಪಾರ್ಟಿ ಇರ್ಬೋದು, ಕರೀದೇ ಮಾಡ್ತಾ ಇರೋವಂಥದ್ದು ಸಿದ್ದರಾಮಯ್ಯನವ್ರಿಗೆ ಮೂಲೆ ಗುಂಪು ಮಾಡೋಕ್ಕೆ, ಮೂಲೆ ಗುಂಪು ಮಾಡಿದ್ದಾರೆ, ಮೂಲೆ ಗುಂಪು ಆಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಇಲ್ಲ. ಮಿಸ್ಟರ್ DK ಶಿವಕುಮಾರ್.